ನಮಸ್ಕಾರ ಅಭ್ಯರ್ಥಿಗಳೇ, ಹೇಗಿದ್ದೀರಿ ಎಲ್ಲರೂ? ನಮ್ಮ ಚಾನಲ್ಗೆ ಸ್ವಾಗತ. PUC ಸೆಕೆಂಡ್ PUC 2ನೇ ವರ್ಷದ ಎಕ್ಸಾಮ್ 1ರ ಫಲಿತಾಂಶವು ಇಂದು ಬರುತ್ತೆ ಅಂತ ಹೇಳಿ ಭಾಳಷ್ಟು ಸುದ್ದಿಗಳನ್ನು ಮಾಡಿತ್ತು. ಜೊತೆಗೆ ಒಂದಷ್ಟು ಪ್ರೈವೇಟ್ ವೆಬ್ಸೈಟ್ ಇರುವಂಥದ್ದು, ಒಂದಷ್ಟು ಮಾಹಿತಿಗಳ ಮುಖಾಂತರ 5ನೇ ತಾರೀಕಿಗೆ ನಿಮಗೆ ಫಲಿತಾಂಶ ಆಗುವಂಥ ಸಾಧ್ಯತೆ ಇದೆ, 10 ಗಂಟೆಗೆ ಬರುತ್ತೆ ಅಂಥೇಳಿ ಹೇಳಿದರು. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು 10 ತಾರೀಕು ಇವತ್ತು 5 ತಾರೀಕು ಆದರೆ ಆಫಿಷಿಯಲಿ ನೋಡಿದಾಗ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇವರು ಏನು ಮಾಡ್ತಾರೆ ಅಂದರೆ ಒಂದು ದಿನ ಮೊದಲೇ ನಮಗೆ ಏನು ಮಾಡ್ತಾರೆ ಅಂದರೆ ದಿನಾಂಕಗಳನ್ನು ಪ್ರಕಟಣೆ ಮಾಡ್ತಾರೆ. ಆದರೆ ನಿನ್ನೆ ಮಾಡಬೇಕಿತ್ತು, ಇನ್ನೂರಿಗೆ ಕೂಡ ಇವರು ಮಾಡಿಲ್ಲ. ಜೊತೆಗೆ ಆಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಯಾವುದೇ ಥರಂತಹ ಮಾಹಿತಿ ಇಲ್ಲ, ಅಂದರೆ ಕರ್ನಾಟಕ ಬೋರ್ಡ್ ವೆಬ್ಸೈಟಲ್ಲಿ ಕೂಡ ಯಾವುದೇ ಥರಂಥ ಮಾಹಿತಿ ಇಲ್ಲ. ಸೊ ಇದು ಏನಂತಂದರೆ 5ನೇ ತಾರೀಕಿಗೆ ಬರುವಂತಹ ರಿಸಲ್ಟ್ಸ್ ಏನಪ್ಪ ಅಂದರೆ ಇವತ್ತೇ ರಿಸಲ್ಟ್ ಬರೋದಿಲ್ಲ. ಯಾಕಂತಂದರೆ ಬರೋಂಗಿದ್ದರೆ ನಿನ್ನೆ ರಾತ್ರಿನೇ ಏನು ಮಾಡಬೇಕಿತ್ತು, ನ್ಯೂಸ್ಗಳಲ್ಲಿ ಬರಬೇಕಿತ್ತು. ಜೊತೆಗೆ ನಿನ್ನೆ ನೋಟಿಫಿಕೇಷನ್ ಕೂಡ ಜಾರಿ ಆಗಬೇಕಿತ್ತು. ಆದರೆ ಇನ್ನೂವರೆಗೆ ಕೂಡ ಏನು ಮಾಡಿಲ್ಲ ಅಂತಂದರೆ ಈ ಒಂದು ಅಸೆಸ್ಮೆಂಟ್ ಬೋರ್ಡ್ ಅಂದರೆ ನಮ್ಮ PU ಬೋರ್ಡ್ ವತಿಯಿಂದ ಏನಂತಂದರೆ ಯಾವುದೇ ಥರಂಥ ಒಂದು ಮಾಹಿತಿ ಲಭ್ಯವಿಲ್ಲ. ಸೊ ಅದರ ರಿಸಲ್ಟ್ ನನಗನ್ಸುತ್ತೆ ನಿಮಗೆ ಮುಂದಿನ ವಾರದಲ್ಲಿ ಬರುವಂಥ ಸಾಧ್ಯತೆ ಇದೆ. ಅಂದರೆ 10ನೇ ತಾರೀಕಿನ ನಂತರ ಬರ್ಬೋದು, ಎಕ್ಸೆಪ್ಟೆಡ್ ಡೇಟ್. ಯಾಕಂತಂದರೆ ಇವತ್ತು ನಾಳೆ ಅಂತ ಬರೋದಿಲ್ಲ. ಬಂದರೂ ಕೂಡ ಒಂದಿನ ಮೊದಲೇ ಏನು ಮಾಡ್ತಾರೆ ಅಂತಂದರೆ ಬೋರ್ಡ್ನವರು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾರೆ. ಅದು ಬಂದ ತಕ್ಷಣ ಮಾರನೇ ದಿನವೇ ಏನಾಗುತ್ತೆ ಅಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ.